ಮೊಕ್ಕಾಂ ಹೂಡಿದ್ದಾರೆ. ಉತ್ತರ ವಲಯದ ಐಜಿಪಿ ಚೇತನ್ ಸಿಂಗ್ ರಾಥೋಡ್ ಇದ್ದಾರೆ. ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಮೊಕ್ಕಾಂ ಹೂಡಿದ್ದಾರೆ. ಇನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ನೋಡಿ, ಏನು ಆ ಪಂಕಾ ಮಸೀದಿ ಇದೆ, ಗಲಾಟೆ ಆದಂತಹ ಮಸೀದಿ, ಕಲ್ಲು ತೂರಾಟವನ್ನ ನಡೆಸಿದಂತಹ ಮಸೀದಿ. ಇವತ್ತು ಅಲ್ಲಿ ಪ್ರಾರ್ಥನೆಗಳು ಜರುಗ್ತಾ ಇದೆ. ಹೀಗಾಗಿ ಅಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು. ಹೀಗಾಗಿ ಅಲ್ಲಿ ಪೊಲೀಸರ ಭದ್ರತೆ ನಿಯೋಜನೆ ಆಗಿರೋದು. ನೋಡಿ, ಪಂಕಾ ಮಸೀದಿ ಸುತ್ತಮುತ್ತ ಯಾವ ರೀತಿ ಬಂದೋಬಸ್ತ್ ಇದೆ ಆ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇದು ಇನ್ನೊಂದು ಭಾಗದಲ್ಲಿ ಬೆಳಿಗ್ಗೆ ಗಲಾಟೆ ಆದಂತಹ ಸಂದರ್ಭದ ದೃಶ್ಯಗಳು. ಪೊಲೀಸರು ಎಷ್ಟೇ ಅದನ್ನ ತಿಳಿಗೊಳಿಸುವಂತಹ ಪ್ರಯತ್ನ ಮಾಡಿದ್ರು ಅಲ್ಲಿನ ಕೆಲ ಕಿಡಿಗೇಡಿಗಳು ಅದನ್ನ ಕೇಳಿಸ್ಕೊಳ್ಳೂ ಇಲ್ಲ. ಗಲಾಟೆಗೆ ಮುಂದಾದ್ರು, ಕಲ್ಲು ತೂರಾಟಕ್ಕೆ ಮುಂದಾದ್ರು. ಆ ಸಂದರ್ಭದಲ್ಲಿ ಲಘು ಲಾಠಿ ಪ್ರಹಾರವನ್ನ ಕೂಡ ನಡೆಸಬೇಕಾಯಿತು. ಆ ಸಂದರ್ಭದ ದೃಶ್ಯಗಳು ಒಂದ್ ಕಡೆ, ಇನ್ನೊಂದು ಭಾಗದಲ್ಲಿ ಯಾವ ರೀತಿ ಭದ್ರತೆಯನ್ನ ಒದಗಿಸಲಾಗ್ತಾ ಇದೆ. ಕಿಲ್ಲಾ ಓಣಿ ಸಂಪೂರ್ಣವಾಗಿ ಪೊಲೀಸರಿಂದ ತುಂಬಿದೆ.